ಕರ್ನಾಟಕದ ಅತ್ಯಂತ ಜನಪ್ರಿಯ ರೆಸ್ಟೋರೆಂಟ್ ಬ್ರ್ಯಾಂಡ್ಗಳಲ್ಲಿ ಒಂದಾದ ರಾಮೇಶ್ವರಂ ಕೆಫೆ ತನ್ನ ರುಚಿತ್ವ ಮತ್ತು ಶುಚಿತ್ವಕ್ಕೆ ಹೆಸರುವಾಸಿಯಾಗಿದೆ. ಇದೇ ಕಾರಣಕ್ಕಾಗಿಯೇ ಜನರು ಹೆಚ್ಚೆಚ್ಚು ರಾಮೇಶ್ವರಂ ಕೆಫೆಯತ್ತ ಮುಖ ಮಾಡ್ತಾರೆ. ಬೆಲೆ ತುಸು ಹೆಚ್ಚೇ ಆದರೂ ಇಲ್ಲಿ ಸಿಗುವ ರುಚಿ ಗ್ರಾಹಕರನ್ನ ಆಕರ್ಷಿಸುತ್ತೆ. ಆದರೆ ಇದೇ ರಾಮೇಶ್ವರಂ ಕೆಫೆಯ ತಿಂಡಿಯಲ್ಲಿ ಜಿರಳೆ ಪತ್ತೆಯಾಗಿದೆ ಅಂದ್ರೆ ನಂಬ್ತೀರಾ? ಹೌದು, ಬೆಂಗಳೂರು ವಿಮಾನ ನಿಲ್ದಾಣದ ಸಮೀಪ ಇರುವ ರಾಮೇಶ್ವರಂ ಕೆಫೆ ಔಟ್ಲೆಟ್ನಲ್ಲಿ ಗ್ರಾಹಕರೊಬ್ಬರಿಗೆ ತಾವು ಆರ್ಡರ್ ಮಾಡಿದ್ದ ಆಹಾರದಲ್ಲಿ ಜಿರಳೆ ಸಿಕ್ಕಿದೆ ಎಂಬ ಸುದ್ದಿ ವ್ಯಾಪಕವಾಗಿ ಹರಡಿತು. ಇದಕ್ಕೆ ಸಂಬಂಧಪಟ್ಟ ವಿಡಿಯೋ ಒಂದು ವೈರಲ್ ಆಗಿದ್ದು, ಈ ಬಗ್ಗೆ ಕೆಫೆಯ ಸಿಬ್ಬಂದಿ ಕೂಡ ಗ್ರಾಹಕನ ಬಳಿ ಕ್ಷಮೆಯಾಚಿಸಿದ್ರು. ಆದ್ರೆ ಈಗ ಈ ಕಹಾನಿಗೆ ಟ್ವಿಸ್ಟ್ ಸಿಕ್ಕಿದೆ. ಹೌದು, ಹೀಗೆ ಪೊಂಗಲ್ನಲ್ಲಿ ಜಿರಳೆ ಸಿಕ್ಕಿದೆ ಎಂದು ಆರೋಪ ಮಾಡಿದ್ದ ಗ್ರಾಹಕ ಮತ್ತು ಆತನ ಗ್ಯಾಂಗ್ ವಿರುದ್ಧ ರಾಮೇಶ್ವರಂ ಕೆಫೆ ಆಡಳಿತ ಮಂಡಳಿ ದೂರು ದಾಖಲಿಸಿದೆ. ಈ ಕುರಿತು ರಾಮೇಶ್ವರಂ ಕೆಫೆ ಬ್ರ್ಯಾಂಡ್ನ ಮುಖ್ಯಸ್ಥರು ದೂರು ನೀಡಿದ್ದು, ಪೊಂಗಲ್ನಲ್ಲಿ ಜಿರಳೆ ಸಿಕ್ಕಿದೆ ಎಂಬ ವೈರಲ್ ವಿಡಿಯೋ ಕೇವಲ ಸಾರ್ವಜನಿಕರಲ್ಲಿ ಗೊಂದಲವನ್ನ ಸೃಷ್ಟಿ ಮಾಡಲು ನಡೆಸಿದ ಹುನ್ನಾರ ಎಂದು ಆರೋಪಿಸಿದ್ದಾರೆ. ಹೀಗಾಗಿ ನಮ್ಮ ತಿಂಡಿಯಲ್ಲಿ ಕೀಟವಿದೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ. ಆ ಬಳಿಕ ತಮಗೆ ಪರಿಹಾರ ನೀಡದಿದ್ದರೆ ಈ ವಿಡಿಯೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಾಗಿ ಬೆದರಿಸಿದ್ದಾರೆ ಎನ್ನಲಾಗಿದೆ. ಆ ಬಳಿಕ ಅನಾಮಧೇಯ ನಂಬರ್ನಿಂದ ಫೋನ್ ಮಾಡಿ 25 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ.